ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಇದು ತರೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಸಮಪಾಳು ಅನ್ನೋರು ಯಾರೋ ಒಬ್ಬರು MSc ಮಾಡ್ಕೊಳ್ಳಿ. ಅವರು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮುಸ್ಲಿಂ ಮೀಸಲಾತಿ ಯುದ್ಧ. ಗುತ್ತಿಗೆಯಲ್ಲಿ 4% ಮೀಸಲಾತಿ ಸಿಡಿದೆದ್ದ ಕೇಸರಿ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ 4,500 ಕೋಟಿ ಮೀಸಲಿಟ್ಟಿದ್ದಲ್ಲದೆ ಸರ್ಕಾರಿ ಗುತ್ತಿಗೆಯಲ್ಲಿಯೂ 4% ಮೀಸಲಾತಿ ನೀಡಲಾಗಿದೆ. ಇದು ಬಿಜೆಪಿ ಕಾಂಗ್ರೆಸ್ ನಡುವೆ ಕದನಕ್ಕೆ ನಾಂದಿ ಹಾಡಿದೆ. ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ಕಾಂಗ್ರೆಸ್ ಗುತ್ತಿಗೆ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದೆ ಅಂತ ಬಿಜೆಪಿ ಟ್ವಿಟರ್ನಲ್ಲಿ ಚಾಟಿ ಬೀಸಿದೆ. ಯಾವುದೇ ಕಾರಣಕ್ಕೂ ಧರ್ಮಾಧಾರಿತ ಮೀಸಲಾತಿ ಬಿಲ್ ಪಾಸ್ ಮಾಡಲು ಬಿಡಲ್ಲ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇದೆಲ್ಲ ಓಟಿಗಾಗಿ ಕಾಂಗ್ರೆಸ್ ಗಿಮಿಕ್ ಅಂತ ಬಿಜೆಪಿಗರು ಸದನದ ಒಳಗೂ ಹೊರಗೂ ಹೋರಾಡೋದಾಗಿ ಎಚ್ಚರಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ತಾಕತ್ತಿದ್ರೆ ಅಲ್ಪಸಂಖ್ಯಾತರನ್ನ ನೀವು MLC ಮಾಡಿ ಅಂತ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದನ್ನು ತರುವ ಮುಖಾಂತರ ಧರ್ಮಗಳ ಮಧ್ಯೆ ಒಡಕನ್ನು ಉಂಟು ಮಾಡುವಂಥದ್ದು ಮತ್ತು ಓಟ್ಗೋಸ್ಕರ ಅದರಿಂದ ಮುಸಲ್ಮಾನರಿಗೆ ನಮ್ಮೆಲ್ಲ ಸೌಕರ್ಯಗಳನ್ನು ಕೊಡ್ತೀರಿ ಅಂತೇಳಿ ಹೊರಟಿರುವಂಥದ್ದು ದುರದೃಷ್ಟ. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದವ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಳು ಅನ್ನೋರು ಯಾರೋ ಒಬ್ಬರು MSc ಮಾಡ್ಕೊಳ್ಳಿ. ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ. ಇವತ್ತು ಬಿಲ್ಲನ್ನು ಸದನದಲ್ಲಿ ತಂದಾಗ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಇದು ತರೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಮೈನಾರಿಟಿನಲ್ಲಿ ಜೈನ್ಸ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ಅಷ್ಟು ಕೂಡ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಕಾನೂನು ಬಾಹಿರವಾಗಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ನಿರ್ಧಾರ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಾಗಿ ಸಂಸದ ತೇಜಸ್ವಿ ಸೂರ್ಯ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಸಂತೋಷ್ ಲಾಡ್ ಕೇಂದ್ರವೇ 10% ಮೀಸಲಾತಿ ನೀಡಿಲ್ವೇ ಅಂದಿದ್ದಾರೆ. ಸರ್ಕಾರಿ ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ 4% ರಿಸರ್ವೇಶನ್ ಅನ್ನು ಘೋಷಣೆ ಮಾಡಿರುವಂಥದ್ದು ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ. ಮುಸಲ್ಮಾನರನ್ನ ಓಲೈಕೆ ಮಾಡಲಿಕ್ಕೆ, ಅವರ ಮತ ಬ್ಯಾಂಕ್ ಅನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನ ಬಾಹಿರವಾದಂತಹ ಈ ಕೆಲಸವನ್ನ ಮಾಡಿದೆ. ಶೀಘ್ರದಲ್ಲೇ ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ರಿಟ್ ಪಿಟಿಷನ್ ಸಲ್ಲಿಸಿ ಈ ಕ್ಯಾಬಿನೆಟ್ನ ಈ ಆಟಾಟೋಪಕ್ಕೆ ನಾವು ಒಂದು ಕೊನೆ ಹಾಡ್ತೇವೆ. ಈ 10% ರಿಸರ್ವೇಷನ್ ಏನು ಕೇಂದ್ರ ಸರ್ಕಾರ ತಂದಿದೆ, ಇದು ಯಾರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಚರ್ಚೆ ಆಗಲಿ, ಬಹಿರಂಗವಾಗಿ ಚರ್ಚೆ ಆಗಬೇಕು. ಇಟ್ಸ್ ವೆರಿ ಗುಡ್. ಆಕ್ಚುಲಿ ಈ ತರ ಹೋರಾಟಗಳು ಚರ್ಚೆ ಮುಖಾಂತರ, ಪಾಲಿಸಿ ಮುಖಾಂತರ, ಪ್ರೋಗ್ರಾಮ್ಸ್ ಮುಖಾಂತರ ಆದ್ರೆ ಸಾರ್ವಜನಿಕರು ಗುರ್ತಾಗೋಣ, ಮಾಡೋಣ. ಇದ್ರ ಬಗ್ಗೆ ಚರ್ಚೆ ಆಗಲಿ. ಇದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಿಲ್ಲ ಕೇಳ್ರಿ. ಪರಿಷತ್ನಲ್ಲೂ ಮುಸ್ಲಿಂ ಗುತ್ತಿಗೆ ಮೀಸಲಾತಿ ಜಟಾಪಟಿ. ಇಂದು ಪರಿಷತ್ನಲ್ಲಿ ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ವಿಷಯ ಪ್ರಸ್ತಾಪಿಸಿದ್ರು. ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ 4% ಕಾಮಗಾರಿ ಮೀಸಲಾತಿ ಕೊಡಬಾರದು ಅಂತ ಪಟ್ಟು ಹಿಡಿದ್ರು. ಆಗ BK ಹರಿಪ್ರಸಾದ್ ಸಂವಿಧಾನದ ಪ್ರಕಾರವೇ ನೀಡಿದ್ದಾಗಿ ಹೇಳಿದಾಗ CT ರವಿ ಆಕ್ರೋಶ ವ್ಯಕ್ತಪಡಿಸಿದಾಗ ಕಲಾಪ ಗದ್ದಲಕ್ಕೆ ತಿರುಗಿತು. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಬಲ ಹೆಚ್ಚಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮಸೂದೆ ಅಂಗೀಕಾರಕ್ಕೆ ಬಿಡಲ್ಲ ಅಂತ ಬಿಜೆಪಿ ಹಠ ಹಿಡಿದಿದ್ದು ಮಸೂದೆ ಸೋಲಿಸಲು ತನ್ನೆಲ್ಲ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.